ನೋಡಿ ಗಾಯ್ಸ್, ನಮ್ಮಮ್ಮ ಟೀ ಕೊಡ್ತಾ ಇದ್ದಾರೆ. ಇದು ತಗೊಳ್ಳೋಣ ಅಂತ ಬಂದರು. ಪೂಜೆ ಸಾಮಾನು ತಗೋದವ್ರೆ ನಮ್ಮಮ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ರಾಗಿ ಬಿಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ಹಂಗೆ ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಹುಷಾರಿಲ್ಲ, ತೋರಿಸ್ಕೊಬರ್ಬೇಕು. ತೋರಿಸೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ ಗೈಸ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೋಡಿ ಗೈಸ್, ನಮ್ಮಮ್ಮ ನಮ್ಮಪ್ಪ ಬರ್ತಾರೆ ಅಂತ ಕೀನ ಎಲ್ಲ ಸಿಡ್ತಾವೆ. ಹೇಳ್ತಾರ ಅಂತೆ. ಗಾಡಿ ಈಗ ಅಕ್ಕಿ ಹೊಂಡ ತಗೋಣ, ಮುಂದೆ ರಾಗಿ ಎಲ್ಲ ಇಟ್ಕೋಬೇಕು. ಎಷ್ಟು ಬರ್ತಂತ ಅಪ್ಪ? ಇಲ್ಲ, ಹಿಡ್ಕೊಂಡಿಲ್ಲ ತಡಿ, ಗಾಡಿ ತೈತೀನಿ. ಗಾಡಿ ಏರ್ ಇಡ್ಸ್ಬೇಕಾಯ್ತು ಕಣ ಮೆಕ್ಕೆ. ಹಾಂ ನೋಡಿ ಗೈಸ್, ನಮ್ಮ ಗಾಡಿಗೆ ಏರೇ ಇಲ್ಲ. ಇದಕ್ಕಾ ಬರೀ 25. ಹೌದಾ? ಈ ಥರ ಟ್ರಾಫಿಕ್ ಆಗ್ಬಿಟ್ರೆ ಪ್ರಮೋಷನಾ? ನೋಡಿ ಗೈಸ್, ನಮ್ಮಮ್ಮ ಆಸ್ಪತ್ರೆಗೆ ತೋರ್ಸಕ್ಕೆ ಹೋಯ್ತಾವ್ರೆ. ನಡಿ ಎತ್ತು. ಈ ಚಿಕ್ಕ ಮೇಟ್ ಬಂದಂಗೆ ಬ್ಲ್ಯಾಕ್ ಇಡ್ಲಿ. ನೋಡಿ ಗೈಸ್, ನಮ್ಮಮ್ಮ ಇಂಜೆಕ್ಷನ್ ತೊಗೊಳಕ್ಕೆ ಹೋಗಿದ್ರೆ ಬರ್ತಾರೆ ಏನೇ ಒಂದು 5 ನಿಮಿಷ. ಆಯಿತಾ? ನೋಡಿ ಗೈಸ್, ಈಗ ಆಸ್ಪತ್ರೆ ಎಲ್ಲ ತೋರಿಸಾಯ್ತು, ಹೋಗ್ತಾ ಇದ್ದೀವಿ. ಈಗ ರಾಗಿ ಬಿಡಿಸ್ಬೇಕು. ಇನ್ನೂ ರಾಗಿ ಬಿಡಿಸಿ ಇನ್ನು ಸಾಮಾನು ಊಟ ಆಗಬೇಕು. ಅದು ಇದು ಹುಸಿನ ಜೊತೆ ಬಂದರೆ ಗೋಲ್ಡ್ ಇಡಿಸ್ತಾರೆ. ಇದೇ ನೋಡ್ಬೋದು ಮೇಲ್ಗಡೆ ಕ್ಲಿನಿಕ್. ನೋಡಿ ಗೈಸ್, ಮನೆ ರಾಗಿ ಅಂತ ಬಂದರೆ ಎಲ್ಲನೂ ಮಾಡಲೇಬೇಕು. ಮನೆ ಸಾಮಾನು ನೋಡ್ಬೋದು. ಏಕೆ ಇದೇ ಮಿಲ್ಲು. ನೋಡಿ, ಯಾರಿಗೆ ಗೊತ್ತಿಲ್ಲ ಮಿಲ್ಲು ಅಂದರೆ ನೋಡ್ಕೋಬೋದು. ನೋಡಿ ಗೈಸ್, ನಮ್ಮಮ್ಮ ಹೂ ತಗೋದವ್ರೆ. ಮಾರು 150 ರೂಪಾಯಿ ಆಗೈತೆ ಅಂತ. ನಮ್ಮಮ್ಮ ಫುಲ್ಲು ಇದು ಮಾಡ್ತಾರೆ, ಚೌಕಾಸಿ ಮಾಡ್ತಾರೆ. 130 ಕುಡಿ ಅಂತ, ಆದರೂ ಅವ್ರು ಬಿಡ್ತಾಯಿಲ್ಲ. ಅಂಕಲ್ ಅಲ್ಲೆಷ್ಟು ಮಾರೋ? ಮಾರ್ಕೆಟಲ್ಲಿ 150. ಇಲ್ಲಿ ನೀವು 130 ಕೊಟ್ಟರೆ ನಾನು ಗಂಟು ಬಿಟ್ಟು ನಮ್ಮ ಮಾಮೂಲಿ ಕಸ್ಟಮರ್ ಕೊಡ್ಬೋದು. ಈಗ ನಾನು 30 130 ಇನ್ನೂ ನೆನ್ನೆ ಬಂದೆ ನಾನು, ಬಟ್ ಇಲ್ಲಿಗೆ ಸುಮ್ಮನೆ ವಾಪಸ್ ಅದ. ನಿನ್ನೆ ಕಿಲೋ ಆಗಲ್ಲ ವ್ಯಾಪಾರ. ಹೌದಾ? ಹ್ಞೂ, ಫೋನ್ ಪೇ ಮಾಡಮ್ಮ ಇದ್ರೆ. ನಾನು 500 ರೂಪಾಯಿ ಕೊಡ್ಲಿಲ್ವಾ? ನಮ್ಮಮ್ಮ ನೋಡಿ, ನಮ್ಮಮ್ಮ ಈರುಳ್ಳಿ ಮತ್ತು ಟೊಮೊಟೊ ತರ್ಬೋದು.
ಬರೀ ಸುಸುತ್ತೆ ನಮ್ಮಮ್ಮ. ಒಂದು 10 ಅಂಗಡಿ, ಒಂದು 5-6 ಅಂಗಡಿ, 5-6 ಕಡೆ ಕರ್ಕೊಯ್ತಾರೆ. ಬರೀ ಅಲ್ಲಿ ಇಲ್ಲಿ ಅನ್ಕೊಂಡು ನೋಡಿ. ಪುನಃ ವಾಪಸ್ ಬರೋದು ಈಗ ಬಾ ಅಂತ ಅಂದರು. ಮತ್ತು ಈಗ ಇನ್ನೊಂದು ಕಡೆ ಸ್ಟಾಪು, ಇಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು. ನೋಡಿ ಗೈಸ್, ಇದು 2ನೇ ಅಂಗಡಿ, 3ನೇದಿದು ಸೇವಂತಿಗೆ ಅಲ್ಲಿ ತಗೊಂಡ್ರು. ಗುಲಾಬಿ ಹೂಗೆ ಇದು 3ನೇ ಅಂಗಡಿ ಸ್ಟಾಪ್ ಮಾಡಿಸ್ತಾರೆ ನೋಡಿ. ಎಲ್ಲರೂ ಮನೇಲೂ ಇದೇ ಥರನಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೇಕು ನನಗೆ. ನೋಡಿ ತಗೋಬೇಕವ್ರೆ. ಎಷ್ಟು ಹಣ್ಣಮ್ಮ? ಅರ್ಧ ಕೆಜಿ 50, 1/4 ಕೆಜಿ 30 ಅಂತ ಅಂದ್ರೆ. ಹಾಂ, ಮತ್ತು ಅದೇ ಮತ್ತು ಸೇವಂತಿಗೆ ಇವಾಗ ಇನ್ನೂ ಕಮ್ಮಿ ಆಯಿತು. ಅದು ಕಮ್ಮಿ ಆಗುತ್ತೆ, ಬರ್ಬೇಕಲ್ಲ, ಅವ್ರು ಬೆಳೀತಾ ಇರ್ತಾರೆ. ಹಾಂ, ನೋಡ್ಬೋದು ಗೈಸ್. ಮತ್ತೆ ಇದು ತಗೊಳ್ಳೋಣ ಅಂತ ಬಂದರು. ಪೂಜೆ ಸಾಮಾನು ತಗೋದವ್ರೆ ನಮ್ಮಮ್ಮ. ಇನ್ನು ತರಕಾರಿ ತಗೋಬೇಕು. ಈರುಳ್ಳಿ ಟೊಮೊಟೊ ಅಷ್ಟೇ 2 ತಗೋಬೇಕು ಅಂತ ಅಂದ್ಕೊತೀನಿ. ಇನ್ನೇನೂ ಇಲ್ಲ. ಈರುಳ್ಳಿ ಟೊಮೊಟೊ ತಗೊಂಡು ಸೀದಾ ರಾಗಿ ಮಿಲ್ ಮಾಡೋಕೆ ಕೊಟ್ಟಿದ್ದೆ, ಅದನ್ನು ತಗೊಂಡು ಸೀದಾ ಮನೆಗೆ ಹೋಗ್ಬೇಕು ಗೈಸ್. ನೋಡೋಣ ಏನಾಗುತ್ತೆ ಅಂತ. ಪಾನಿಪುರಿ ತಿನ್ನಬೇಕು ಅಂದ್ಕೊಂಡಿದ್ದೀನಿ, ಸುಮಾರು ದಿನ ಆಯಿತು. ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಅಂದ್ಕೊತೀನಿ. ತಿನ್ನಬೇಕು, ತಿನ್ಕೊಂಡು ಹಂಗೆ ಹೋಗೋದು ಗೈಸ್. ನಮ್ಮಮ್ಮ ಗ್ರಂಥಿಕೆ ಅಂಗಡಿಗೆ ಹೋಗಿ 20 ನಿಮಿಷ ಆಯಿತು ಗೈಸ್, ಇದುವರೆಗೂ ಬಂದಿಲ್ಲ. ಇನ್ನು ಏನು ತಗೋತಾರೋ ಗೊತ್ತಿಲ್ಲ. ನಾನು ಬರೋದು ನಾನು ಯಾಕಾರ ಬಂದು ಅನಿಸ್ಬಿಡ್ತೀನಿ. ಇನ್ನು ಎಷ್ಟದಮ್ಮ ಆಯಿತಾ? ಸಕ್ಕತ್ ನಿದ್ದೆ ಬೇರೆ ಬಂದೈತೆ. ಫಸ್ಟ್ ಶಿಫ್ಟ್ ಮಾಡಿ ಡ್ಯೂಟಿ ಮಾಡ್ಕೊಬಂದೆ, ಸಕ್ಕತ್ ನಿದ್ದೆ. ನೋಡಿ ಗೈಸ್, ನಮ್ಮಮ್ಮ ಹೋದರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊನ, ಬೇಡ ಅಂತ ಮತ್ತೆ ವಾಪಸ್ ಬರ್ತಾವ್ರು. ಯಾಕಮ್ಮ ಬೇಡವಾ? ಎಷ್ಟು ಗಂಟೆಲಿ ತಗೊಂಡೆ? ಎಷ್ಟು ಗಂಟೆ ಸುತ್ತಸ್ತಮ್ಮ ಈಗ? ಹಾಂ, 5-6 ಅಂಗಡಿನಾ? ಏನು ಹೇಳ್ತೀಯಮ್ಮ? 5-6 ಅಂಗಡಿ ಅಂತ 7-8 ಅಂಗಡಿ ಸುತ್ತಿದ್ಯಾ? ಇನ್ನೂ ತಗೋತೀಯಾ? ಅಲ್ಲೇ ತಗೋಬೋದಲ್ಲಮ್ಮ, ರೈತರು ಸಿಗೋಲ್ಲ ಅವ್ರ ಹತ್ರ. ಅಲ್ಲಿಂದ ಬರೋಷ್ಟೊತ್ತಿಗೆ ರಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈಗ ನೋಡೋಣ, ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗೋದು ಅಷ್ಟೇ ಕೆಲಸ. ಗಾಯ್ಸ್ ನೋಡಿ ಗಾಯ್ಸ್, ಈಗ ತಾನೇ ಮನೆಗೆ ಬಂದ್ವಿ. ನೋಡಿ ನಮ್ಮಮ್ಮ ದುಡ್ಡು ಏನಾಗ್ಸವ್ರೆ ಕೊಡಮೇಲೆ. ಯಾರು ಏನು ಸೇರ್ ಐತೆ? ನಾನೇನು ಕೊಟ್ಟಿದ್ದೀನದ ಚಿಲ್ಲರೆ ಇದ್ರೆ ಕೊಡಮ್ಮಂಗೆ. 5 ರೂಪಾಯಿ ಚಿಲ್ಲರೆ ಕೊಡ. ಒಂದು ಫ್ಲಿಪ್ಕಾರ್ಟ್ ಅವ್ನು ತಾನೆ ಕೊಡ್ತೀನಿ. ಯಾವಾಗ ಫೋನ್ ಮಾಡ್ಬೇಕಾಯ್ತು ಅವನಿಗೆ. ಬೆಳಗ್ಗೆ 11 ಗಂಟೆ ಡೆಲಿವರಿ ಇರೋದು, ಇನ್ನೂ ಅಷ್ಟು ಅರ್ಥ ಕೊಟ್ಟಿಲ್ವಲ್ಲಪ್ಪ ಇವನು ಫ್ಲಿಪ್ಕಾರ್ಟ್ ಅವನು. ನೋಡಿ ಗೈಸ್, ಈ ಥರ ಕತೆ. ಎಷ್ಟೈತೆ ಚಿಲ್ಲರೆಯಲ್ಲಿ? 280. ನೋಡಿ ಗೈಸ್, ನಮ್ಮಮ್ಮ ಹೋಯ್ತವ್ರೆ. ನಮ್ಮಮ್ಮ ಗಾಡಿ ಓಡಿಸೋದ್ರಲ್ಲಿ ಹೆವಿ ಪಂಟ್ರು ಅವೇನಮ್ಮ. ಬ್ಯಾಟ್ರಿ ಬೇಕಾಗಿದೆ ಗೊತ್ತಾ ಗಾಡಿ ಇದು. ಅಲ್ಲೇ ಇದ್ರೊಳಗೆ ಕೊಂಡೋಗ್ಬಿಡು ಹಂಗೆ. ನೋಡಿ ಗೈಸ್, ಹೋಗಿ ಗೈಸ್ ನೋಡ್ದ ಮುಂದೆ ಏನಾಗುತ್ತೆ ಅಂತ. ನಮ್ಮಮ್ಮ ನಮ್ಮಪ್ಪನ ಕರ್ಕೊಬರಕ್ಕೆ ಹೋಗಿದ್ರೆ. ನನಗಂತೂ ಹೆವಿ ಹೊಟ್ಟೆ ಹಸಿತು ಗುರು. ಬೆಳಗ್ಗೆ ಮಧ್ಯಾಹ್ನ ತಿಂದಿದ್ದು ಫ್ಯಾಕ್ಟ್ರಿಲಿ 11:30. ಅಯ್ಯೋ ಏನು ಹೆವಿ ಹೊಟ್ಟೆ ಹಸಿತು. ಓಕೆ ಗೈಸ್, ನೋಡಿ ಗೈಸ್, ಫ್ಲಿಪ್ಕಾರ್ಟಿಂದ ಇದು ಬುಕ್ ಮಾಡಿದ್ದೆ, ಒಂದು ಸ್ಟ್ಯಾಂಡು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸುಮ್ಮನೆ ಫ್ರೀ ಇದ್ದಾಗ ಬಂದಿದೆ. ಇವಾಗ ನೋಡಬೇಕು ಯಾವ ಥರ ಇದೆ. ಪ್ಯಾಕಿಂಗ್ ನೋಡಮ್ಮ ಯಾವ ಥರ ಐತೆ.
ಬರೀ ಅದು ಇದ್ರಲ್ಲಿ ಅಮೆಝಾನಲ್ಲಿ ಮಾಡಿಕ್ಕೆ ಬರೀ ಇದನ್ನ ಮಾತ್ರ ಕೊಟ್ಟಿದ್ದ ಫ್ಲಿಪ್ಕಾರ್ಟಲ್ಲಿ ಮಾಡಿಕ್ಕೆ ನೋಡು ಅಲ್ಲಿ ಫೋನ್ ಇಟ್ಟಿದ್ದೀನಿ ವಿಡಿಯೋ ಮಾಡ್ತಿದ್ಯಾ ಅದೇನು ರಾಗ ಹೇಳಿದ್ಯಾ ನೋಡ್ದಾ ಅಮ್ಮ ಇಲ್ಲಿ ನೋಡಿದೆ ಈ ಕ್ಲಿಪ್ ಬಂದಿರಲಿಲ್ಲ ಅವಾಗ ನೋಡಿ ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿ ಅದು ಹೋಗಿ ಬಂದಿರೋದಿಲ್ಲ ಏಕೆ ಕಸ ಕಾಟ ಗುಡಿಸಿಲ್ವ ನೀನು ಮನೇಲಿ ನಾನು ಗುಡಿಸ್ತಾರ ಅವ್ರು ಗುಡಿಸ್ತಾರ ಮನೇಲಿ ಜಾಸ್ತಿ ಗಂಡಸ್ರೆ ಗುಡಿಸ್ತಾ ಇರೋದು ಈಗೀಗ ಇದು ಒಂಥರ ಪ್ಯಾಕಿಂಗ್ಗಳು ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ಪಟ ಪಟ ನೋಡೋಣ ಗೈಸ್ ಇದು ನೋಡ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಇದು ಮತ್ತೆ ಇದು 2ನೇ ಸತಿ ಬುಕ್ ಮಾಡಿರೋದು ಇದು ಚೆನ್ನಾಗಿಲ್ಲ ಅಂದರೆ ಇದನ್ನು ರಿಟರ್ನ್ ಹಾಕ್ತೀನಿ ಓಕೆ ನೋಡಿ ಗೈಸ್ ನಮ್ಮ ಮನೇಲಿ ಪೂಜೆ ಮಾಡೋರೆ ನಾವೇ ನಮ್ಮಮ್ಮ ಏನು ವೀಡಿಯೋ ಮಾಡ್ಕೊ ಅಂತ ಏನು ಹಿಂಸೆ ಕೊಡ್ತಾವ್ರೆ ಚೆನ್ನಾಗಿ ಕಾಣ್ತೈತೆ ಅಂತ ಯಾರು ಈ ಥರ ಪೂಜೆನೇ ಮಾಡಲ್ವಾ ನಿಮ್ಮ ಸ್ಮೈಲ್ ನೋಡಿ ನಮ್ಮ ಮುಂದ ನೋಡಿ ಗೈಸ್ ನಮ್ಮಮ್ಮ ಟೀ ತಂದ್ಕೊಳ್ತಾವ್ರೆ ಕುಡಿ ಅಂದ್ಬಿಟ್ಟು ಇದ್ಯಾಗ ಮಾಡ್ಬಿಡ್ದೆ ಆಚೆ ಕಡೆ ಕುತ್ಕೋಬೇಕಂತೆ ಏನು ಚೆನ್ನಾಗಿ ನಮ್ಮ ಮನೆ ಹೊರಗಡೆ ನೋಡ್ಬೋದು ನೀವು ಯಾವ ಥರ ಗಾಳಿ ಬೀಸುತ್ತೆ ಅಂದರೆ ತಲೆನೋವಿಗೆಲ್ಲ ಕಮ್ಮಿ ಆಗ್ಬಿಡುತ್ತೆ ಹಂಗೆ ಟೀ ಕುಡಿದ್ಬಿಟ್ರೆ ಗಾಡಿ ಯಾವ ಥರ ಬೀಸುತ್ತೆ ನೋಡಿ ಗೈಸ್ ನಮ್ಮ ಮನೆ ಹತ್ರ ಒಳ್ಳೆ ದೂರಿಯ ಗಾಳಿ ಬೀಸುತ್ತೆ ಆ ಕಡೆ ಈ ಕಡೆ ಜಾಸ್ತಿ ಮನೆಗಳಿಲ್ಲ ತುಂಬ ಚೆನ್ನಾಗಿ ಬೀಸುತ್ತೆ ಗೈಸ್ ಮಳೆ ಮಳೆ ಅಂತೀನಿ ಗಾಳಿ ಬಿಸಿಲು ಗಾಳಿ ಇಷ್ಟೊತ್ತಂಗ ಮಳೆ ಬಂದಿತ್ತು ಈಗ ನೋಡಿ ಆಲೆ ಹೆಂಗೆ ಮಳೆ ಬಿದ್ದು ಬಿಸಿಲು ನೋಡಿದೆ ನೋಡಿ ನಮ್ಮಮ್ಮ ಗೋಬಿ ಮಾಡ್ತಾವ್ರೆ ಡ್ರೈ ಗೋಬಿ ಹೂಕೋಸು ಎಲೆಕೋಸಮ್ಮ ಇದು ಎಲೆಕೋಸ ಚೆನ್ನಾಗಿದೆ కొంచెం గ్రేవీ ಹಾಕೋದಮ್ಮ ಎಂತ ಗ್ರೇವಿನ ಅಲ್ಲ ಈ ಗೋಬಿ ಸೆಂಟ್ರಲ್ಲಿ ಮಾಡಿದ್ರೆ ಟಾಸ್ ಹಾಕ್ಬಿಟ್ಟು ನೋಡ್ಬೋದು ಗೈಸ್ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಗೈಸ್ ನಮ್ಮಮ್ಮ ಊಟ ಕೊಡ್ತಿದ್ದಾರೆ ನೆನ್ನೆ ಸಾಂಬಾರು ತೊಂಡೆಕಾಯಿ ಸಾಂಬಾರು ಏನೋ ತೊಂಡೆಕಾಯಿ ಸಾಂಬಾರು ನಮ್ಮ ಸಾಂಬಾರು ಬಿಡಮ್ಮ ನೋಡ್ಬೋದು ಗೋಬಿ ಇಷ್ಟು ಮಾಡಿದೀನಿ ಆಗ್ಲೇ ಆಗ್ಲೇ 2 ಪ್ಲೇಟ್ ಕೊಟ್ಟೆ ಏನಮ್ಮ ಈಗ ಬೇರೆ ಇನ್ನೂ ಇಷ್ಟೊಂದೈತೆ ನೋಡು ಸುಮ್ಮನಿರೀಗ ಬೈಸಾರ್ ಬಿಡ್ಲಾ ಸೈಡಿಗೆ ಬಿಡಮ್ಮ ಅದು ಯಾವತ್ತಿಂದ ಸೈಡಿಗೆ ಬಿಡ್ಸ್ಕೊಳ್ಳೋದು ಏನ ಗೋಬಿನ ನಂಗೆ ಸಾಕು ತಿಂದಾಯ್ತು ತಂದು ನೋಡಿ ಹೆಂಗಿರ್ತಾವೆ ಡೈನಿಂಗ್ ಟೇಬಲ್ ಮೇಲೆ ನಂಗೆ ಸಾಕಣ ಹಾಕ್ಬಿಡ ಗೈಸ್ ಊಟ ಮಾಡಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಪೋರ್ಟ್ ಮಾಡಿ ವ್ಯೂಸೇ ಬರೋಲ್ಲ ನನ್ನದು ವಿಡಿಯೋಗೆ ಏನು ಅಂತ ಗೊತ್ತಿಲ್ಲ ಎಲ್ಲರೂ ನೋಡಿ ಗೈಸ್ ಥ್ಯಾಂಕ್ ಯು ಸೊ ಮಚ್